ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ವಚನ 1ರಿಂದ 10ರವರೆಗೂ ಬಹು ಶ್ರದ್ಧೆಯಿಂದ ಎಲ್ಲರೂ ಸೇರಿ ಈ ವಚನ ಏನು ಹೇಳುತ್ತೆ ಓದೋಣ ಬನ್ನಿ. ಮಧ್ಯಾಹ್ನ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕುಡ್ರಿಸುತ್ತಾ ಇದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕೆಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆ ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ತಕ್ಷಣವೇ ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಾ ಇದ್ದವನೆಂದು ಗುರುತು ಹಿಡಿದರು. ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಬೈಬಲ್ನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಹಂಚಿಕೊಳ್ತೇನೆ. ಹುಟ್ಟಿದಂದಿನಿಂದ ನಡೆಯಲಿಕ್ಕಾಗದೇ ಇರುವಂತಹ ಒಬ್ಬ ಅಭಾಗ್ಯನು. ಕೆಲವರು ದಯಾಳುತ್ವವುಳ್ಳವರು ಅವನನ್ನು ಹೊತ್ತು ತಂದು ದೇವಾಲಯದ ಮುಂದೆ ಕುಡ್ರಿಸುತ್ತಾ ಇದ್ರು. ಮನುಷ್ಯರ ದಯೆಯ ಮೇಲೆ, ದಾಕ್ಷಿಣ್ಯದ ಮೇಲೆ ಆಧಾರಗೊಂಡು ಜೀವಿಸುವಂಥವನಾಗಿದ್ದನು ಇವನು. ಅದೇ ಸಮಯದಲ್ಲಿ ಇಬ್ಬರು ಆತ್ಮೀಕರು ಸೇರಿ ದೇವಾಲಯದೊಳಕ್ಕೆ ಹೋಗುತ್ತಾ ಇದ್ರು. ಒಬ್ಬನ ಹೆಸರು ಪೇತ್ರ, ಇನ್ನೊಬ್ಬ ಯೋಹಾನ. 3 ವಿಷಯ ಇಲ್ಲಿ ನೋಡ್ತೇವೆ: ಪ್ರಾರ್ಥನೆಯ ಸಮಯ, ಪ್ರಾರ್ಥನೆಯ ಸ್ಥಳ, ಪ್ರಾರ್ಥನೆಯ ಸಫಲತೆ. ಮೊದಲನೇದಾಗಿ ಪ್ರಾರ್ಥನೆಯ ಸಮಯ. ಅವರು ಪ್ರಾರ್ಥನೆ ಮಾಡಲು ಹೋಗುತ್ತಿದ್ದಾರಂತೆ. ಎಷ್ಟು ಗಂಟೆಗೆ ಹೇಳ್ರಿ? ಮಧ್ಯಾಹ್ನ 3 ಗಂಟೆಗೆ. ಸಾಧಾರಣವಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಧ್ಯಾಹ್ನ ವೇಳೆ ಅನುಕೂಲವಾದ ಸಮಯ ಅಲ್ಲ. ಪ್ರಾರ್ಥನೆ ಮಾಡುವುದಕ್ಕಾಗಿ ಉದಯಕಾಲದಲ್ಲಿಯೇ ಎದ್ದು ಪ್ರಾರ್ಥನೆ ಮಾಡುವಂಥದ್ದು ಅನುಕೂಲ ಸಮಯವಾಗಿರುತ್ತೆ. ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಸಮಯವಾಗಿರುತ್ತೆ. ಆದರೆ ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಅದೇನಷ್ಟು ಅನುಕೂಲವಾದ ಸಮಯವಲ್ಲ. ಪ್ರಾಮುಖ್ಯವಾಗಿ ಉದ್ಯೋಗ ಮಾಡುವವರಿಗೆ, ವ್ಯಾಪಾರ ಮಾಡುವವರಿಗೆ, ಶಾಪ್ಗಳಲ್ಲಿ ಕೆಲಸ ಮಾಡುವವರಿಗೆ, ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವವರಿಗೆ, ಸ್ಕೂಲ್ಸ್ ಕಾಲೇಜಸ್ಗಳಲ್ಲಿ ಕೆಲಸ ಮಾಡುವಂಥವರಿಗೆ ಸಾಧಾರಣವಾಗಿ ಮಧ್ಯಾಹ್ನ 3 ಗಂಟೆಯ ಸಮಯ ಅನಾನುಕೂಲವಾದ ಸಮಯವಾಗಿರುತ್ತೆ. ಅನುಕೂಲವಾದ ಸಮಯ ಅಲ್ಲವೇ ಅಲ್ಲ. ಅಂದರೆ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದು ಅಷ್ಟು ಸುಲಭವಲ್ಲ, ಅದು ಕಷ್ಟಕರವಾಗಿರುತ್ತೆ. ದಯವಿಟ್ಟು ಗಮನಿಸಿ ಸಹೋದರ ಸಹೋದರಿಯರೇ, ನಿಜವಾಗ್ಲೂ ಹೇಳಬೇಕಾದ್ರೆ ಪ್ರಾರ್ಥನೆ ಮಾಡುವಂಥದ್ದೇ ಕಷ್ಟಕರವಾಗಿದೆ. ಕಾರಣ ಹೇಳನ್ನುತ್ತೀರಾ? ನೀವು ಹಾಡು ಹಾಡುವಾಗ ಸೈತಾನ ಏನು ಅನ್ನಲ್ಲ, ನೀವು ಸಾಕ್ಷಿ ಕೊಡುವಾಗ ಸೈತಾನ ಏನು ಅನ್ನಲ್ಲ, ನೀವು ದೇವರಿಗೆ ಕಾಣಿಕೆ ಕೊಟ್ಟರೂ ಕೂಡ ಸೈತಾನ ಲೆಕ್ಕಿಸೋದಿಲ್ಲ. ಆದರೆ ಯಾವಾಗ ನೀವು ಮೊಳಕಾಲೂರಿ ಪ್ರಪಂಚವನ್ನೇ ಪರಿಪಾಲಿಸುವಂತಹ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುತ್ತೀರೋ ಆಗ ಸೈತಾನನು ವಾಸ್ತವದಲ್ಲಿ ಗಡಗಡವೆಂದು ನಡುಗುತ್ತಾನೆ. ಕಾರಣವೇನೆಂದರೆ ಪ್ರಾರ್ಥನೆ ಎನ್ನುವಂಥದ್ದು ಪ್ರಪಂಚವನ್ನೇ ಕದಲಿಸುವಂತಹ ಹಸ್ತಗಳನ್ನು ಕದಲಿಸುವಷ್ಟರ ಮಟ್ಟಿಗೆ ಪ್ರಾರ್ಥನೆಗೆ ಬಲ ಇದೆ. ಅದಕ್ಕಾಗಿಯೇ ಮೊಳಕಾಲೂರುವ ಕ್ರೈಸ್ತನನ್ನು ಕಂಡ್ರೆ ಸೈತಾನನಿಗೆ ಸ್ವಲ್ಪವೂ ಇಷ್ಟ ಇರಲ್ಲ. ಕಾರಣ ಗೊತ್ತಾ? ನೀವು ಪ್ರಾರ್ಥನೆ ಮಾಡುವುದರ ಮೂಲಕ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸಿಕೊಳ್ಳಬಲ್ಲಿರಿ. ನೀವು ಪ್ರಾರ್ಥನೆ ಮಾಡುವುದರ ಮೂಲಕ ಸೈತಾನನ ಬಂಧನಗಳನ್ನು ಮುರಿಯಬಲ್ಲಿರಿ. ನೀವು ಪ್ರಾರ್ಥನೆ ಮಾಡುವುದರ ಮೂಲಕ ಸೈತಾನನ ತಂತ್ರಗಳನ್ನು ಸುಟ್ಟು ಹಾಕಬಲ್ಲಿರಿ. ನೀವು ಪ್ರಾರ್ಥನೆ ಮಾಡುವುದರ ಮೂಲಕ ಸೈತಾನನ ಒಳಸಂಚುಗಳನ್ನೆಲ್ಲ ಅಡಗಿಸಿ ಬಿಡಬಲ್ಲಿರಿ. ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ. ಅದಕ್ಕಾಗಿಯೇ ಸಾಧಾರಣವಾಗಿ ಸೈತಾನನು ನೀವು ಬೇರೆ ಏನೇ ಮಾಡುವಾಗ ಅಷ್ಟೊಂದು ಆಟಂಕ ಪಡಿಸದೇ ಇರಬಹುದು, ಆದರೆ ನೀವು ಪ್ರಾರ್ಥನೆ ಮಾತ್ರ ಮಾಡುವಾಗ ಎಲ್ಲಿಲ್ಲದ ಆಟಂಕಗಳು ಬರ್ತವೆ, ಅಭ್ಯಂತರಗಳು ಬರ್ತವೆ. ಬಹಳ ಸಂದರ್ಭಗಳಲ್ಲಿ ಬಹಳ ಸಹೋದರ ಸಹೋದರಿಯರು ಅನ್ನುತ್ತಾರೆ, ಅದೇನೋ ಬ್ರದರ್, ಪ್ರಾರ್ಥನೆ ಮಾಡೋಣ ಅಂದ್ರೆ ಎಲ್ಲಿಲ್ಲದ ಆಕಳಿಕೆಗಳು ಬರ್ತವೆ. ಪ್ರಾರ್ಥನೆ ಮಾಡೋಣ ಅಂದ್ರೆ ಸಾಕು ಎಲ್ಲಿಲ್ಲದ ನಿದ್ರೆ ಬರುತ್ತೆ. ಮತ್ತೆ ಸಿನಿಮಾ ನೋಡುವಾಗ ನಿದ್ರೆ ಬರೋದಿಲ್ಲವೋ? ಸೀರಿಯಲ್ ನೋಡುವಾಗ ನಿದ್ರೆ ಬರೋದಿಲ್ಲವೋ? ಸೆಲ್ಫೋನ್ನಲ್ಲಿ ಬ್ಯುಸಿ ಇದ್ದಾಗ ನಿದ್ರೆ ಬರೋದಿಲ್ಲವೋ? ಮತ್ತ್ಯಾಕೆ ಪ್ರಾರ್ಥನೆ ಮಾಡುವಾಗ ಯಾಕೆ ಎಲ್ಲಿಲ್ಲದ ನಿದ್ರೆ ಬರುತ್ತೆ? ಕಾರಣವೇನೆಂದರೆ ಅದೊಂದು ಸೈತಾನನ ಒಳಸಂಚು ಆಗಿದೆ. ಪ್ರಾರ್ಥಿಸಲು ನೀವು ಮೊಳಕಾಲು ಊರದೇ ಇರುವುದಾದರೆ, ಪ್ರಾರ್ಥಿಸಲು ನೀವು ಸಮಯ ತೆಗೆಯಲಾರದೇ ಇರುವುದಾದರೆ,
ಹಾಗಾದರೆ ಸ್ವಲ್ಪ ಮಟ್ಟಿಗೆ ಸೈತಾನನ ಒಳಸಂಚು ನಿಮ್ಮ ಮೇಲೆ ಕೆಲಸ ಮಾಡುತ್ತಾ ಇದೆ ಎಂಬ ವಾಸ್ತವ ಮರೆಯಬೇಡಿರಿ. ಪ್ರಾರ್ಥನೆಯ ಸಮಯ ಮಧ್ಯಾಹ್ನ 3 ಗಂಟೆ. ಸಹೋದರ ಸಹೋದರಿಯರೇ, ನಮ್ಮದೇ ಆದ ಒಂದು ಪ್ರಾರ್ಥನೆ ಸಮಯವಿದೆಯಾ? ಏಕಾಂತವಾಗಿ ನೀವು ದೇವರ ಬಳಿಗೆ ಹೋಗಿ ದೇವರನ್ನು ಸಂಧಿಸಿ ಮಾತಾಡಿಕೊಳ್ಳುವ ಸಮಯವಿದೆಯಾ? ನಿಮ್ಮ ಜೀವಿತದಲ್ಲಿ ಸ್ವಲ್ಪ ಸಮಯ ತೆಗೆದಿಟ್ಟಿದ್ದೀರಾ? ಬೆಳಗಿನ ಜಾವ ಅಂದರೆ 3 ಗಂಟೆಯಿಂದ 6 ಗಂಟೆಯವರೆಗೂ ಬೆಳಗಿನ ಜಾವ ಆಗಿದೆ. ಹಾಗಾಗಿ ಉದಯ ಕಾಲದಲ್ಲಿ 5 ಗಂಟೆಯಿಂದ 5:15 ಗಂಟೆಯವರೆಗೂ ಅಂದರೆ ಒಂದು ಅರ್ಧ ಗಂಟೆಯಷ್ಟು ನೀವು ಪ್ರಾರ್ಥಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಪೇತ್ರ ಯೋಹಾನರು ಒಂದು ಸಮಯವನ್ನು ನೇಮಿಸಿಕೊಂಡ್ರು, ಮಧ್ಯಾಹ್ನ 3 ಗಂಟೆಗೆ ಹೋಗಿ ಪ್ರಾರ್ಥಿಸಬೇಕೆಂದು. ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ಯಾವ ಸಮಯವನ್ನು ನೀವು ತೆಗೆದಿಟ್ಟಿದ್ದೀರಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗಿ, ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರುವುದಕ್ಕಾಗಿ, 1-to-1 ಫೇಸ್ ಟು ಫೇಸ್, ಏಕಾಂತವಾಗಿ ದೇವರ ಮುಂದೆ ಕೂತುಕೊಂಡು ಪ್ರಾರ್ಥಿಸುವುದಕ್ಕಾಗಿ ಯಾವ ಸಮಯವನ್ನು ನೀವು ನೇಮಿಸಿಟ್ಟಿದ್ದೀರಿ? ದೇವರಿಗೆ ಸಂಧಿಸುವುದಕ್ಕೋಸ್ಕರ ನಿಮ್ಮದೇ ಆದ ಒಂದು ಪ್ರಾರ್ಥನೆಯ ಸಮಯವಿರಬೇಕು. ಪೇತ್ರ ಯೋಹಾನರು ಪ್ರಾರ್ಥನೆಯ ಸಮಯ ನೇಮಿಸಿಕೊಂಡಿದ್ರು. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ಹೋಗುತ್ತಿದ್ದಾರೆ. ಯಾವುದೇ ಅಡೆತಡೆಯಾಗಿ ಬಂದರೂ ಕೂಡ ಪ್ರಾರ್ಥನೆಯ ಸಮಯವನ್ನು ಆಟಂಕಪಡಿಸಲೇಬಾರದು ಎಂಬುವಂತೆ ಅವರು ಪ್ರಾರ್ಥನೆ ಮಾಡಲು ಹೋಗುತ್ತಾ ಇದ್ರು. ಎರಡನೇದು, ಪ್ರಾರ್ಥನೆಯ ಸ್ಥಳ ಎಲ್ಲಿ ಅಂತೆ? ದೇವಾಲಯ. ಎಲ್ಲಿ ಅವರು ಪ್ರಾರ್ಥನೆ ಮಾಡಲು ಹೋಗುತ್ತಿದ್ದಾರೆ? ದೇವಾಲಯಕ್ಕೆ ಹೋಗುತ್ತಿದ್ದಾರೆ. ಕ್ರೈಸ್ತಿಯ ಸಮಾಜವೇ, ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡುವುದು ಆಶೀರ್ವಾದ. ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸುವುದು ದಿವ್ಯದಾನ ಆಗಿದೆ. ಒಂದು ದಿನ ಒಬ್ಬ ಸೇವಕನು ಒಬ್ಬ ವ್ಯಕ್ತಿಯೊಂದಿಗೆ ಮಾತಾಡ್ತಾ ಇದ್ರು. ಬ್ರದರ್, ನೀವು ಕ್ರಮವಾಗಿ ಸಭೆಗೆ ಹೋಗುತ್ತೀರಾ ಅಂದಾಗ ವ್ಯಕ್ತಿ ಹೇಳುತ್ತಾನೆ, ಯಾಕೆ ಕ್ರಮವಾಗಿ ನಾನು ಸಭೆಗೆ ಹೋಗದಿದ್ದರೆ ಪರಲೋಕಕ್ಕೆ ಹೋಗುವುದಿಲ್ಲವೋ? ಯಾಕೆ ಬ್ರದರ್ ಅಷ್ಟು ಕೋಪಗೊಳ್ತೀರಿ? ನಾನೇನಂದೆ? ಕ್ರಮವಾಗಿ ಪ್ರತಿ ಭಾನುವಾರ ಸಭೆಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದೆ. ಅದಕ್ಕೆ ಉತ್ತರ ಸ್ವಲ್ಪ ಪ್ರೀತಿಯಿಂದ ಕೊಡಬೇಕಲ್ಲವೇ? ಅದನ್ನೇ ಹೇಳ್ತಿದ್ದೇನೆ, ಕ್ರಮವಾಗಿ ನಾನು ಸಭೆಗೆ ಹೋಗದಿದ್ದರೆ ಪರಲೋಕಕ್ಕೆ ಹೋಗುವುದಿಲ್ಲವೋ? ಒಂದು ವಿಷಯ ಹೇಳ್ತೇನೆ ಕೇಳ್ರಿ. ಏನು ಹೇಳಿ ಬ್ರದರ್? ಶಿಲುಬೆಯ ಮೇಲೆ ನೇತಾಡಿದ ಕಳ್ಳ ಕ್ರಮವಾಗಿ ಸಭೆಗೆ ಹೋಗಿದ್ನೋ? ಹೇಳ್ರಿ ಸಹೋದರರೇ, ಏನನ್ನುತ್ತೀರಿ? ಶಿಲುಬೆ ಮೇಲೆ ನೇತಾಡಲ್ಪಟ್ಟ ಕಳ್ಳ ಕ್ರಮವಾಗಿ ಸಭೆಗೆ ಹೋಗಿದ್ನೋ? ಹೋಗ್ಲಿಲ್ಲ ಅನ್ನುತ್ತಿದ್ದಾನೆ. ಶಿಲುಬೆ ಮೇಲೆ ನೇತಾಡಲ್ಪಟ್ಟ ಕಳ್ಳ ಕ್ರಮವಾಗಿ ಸಭೆಗೆ ಹೋದನೋ? ಹೋಗಲಿಲ್ಲ ಬ್ರದರ್. ಆದಾಗ್ಯೂ ಪರಲೋಕಕ್ಕೆ ಹೋದ. ಈ ವಿಷಯ ತಿಳಿದುಕೊಳ್ಳ್ರಿ. ನಿಮ್ಮೆಲ್ಲರಿಗೆ ಒಂದು ಶುಭವಾರ್ತೆ. ಕೆಲವರಿಗೆ ಎಷ್ಟೋ ಸಂತೋಷ ನೋಡಿ. ಹೌದಾ? ಕೇಳ್ರಿ. ಆಯ್ತು ಸರಿ ಬ್ರದರ್, ನೀವು ಸಭೆಗೆ ಹೋಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಿ. ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ ಎಂದು ಎರಡನೇ ಪ್ರಶ್ನೆ ಕೇಳಿದ್ರು. ಹಲೋ, ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಕಳ್ಳ ದೀಕ್ಷಾಸ್ನಾನ ತೆಗೆದುಕೊಂಡನೋ? ತೆಗೆದುಕೊಳ್ಳಲಿಲ್ಲ. ಆದಾಗ್ಯೂ ಪರಲೋಕಕ್ಕೆ ಹೋದ. ಮೂರನೇ ಪ್ರಶ್ನೆ, ಪರವಾಗಿಲ್ಲ ಬಿಡಿ, ನೀವು ಸಂಪಾದಿಸಿರುವಂತಹ ಸಂಪಾದನೆಯಲ್ಲಿ ದೇವರಿಗೆ ಕೊಡಬೇಕಾದ ದಶಮ ಭಾಗ ನಂಬಿಗಸ್ತರಾಗಿ ಕೊಡ್ತಾ ಇದ್ದೀರಾ? ಮೂರನೇ ಪ್ರಶ್ನೆ ಕೇಳ್ತಾರೆ ಆ ಸೇವಕರು. ಈ ವ್ಯಕ್ತಿ ಹೇಳಿರುವ ಮಾತೇನು ಗೊತ್ತಾ? ಹಲೋ, ಶಿಲುಬೆಯ ಮೇಲೆ ನೇತಾಡಲ್ಪಟ್ಟ ಕಳ್ಳ ದಶಮ ಭಾಗ ಕೊಡಲಿಲ್ಲ, ಆದಾಗ್ಯೂ ಪರಲೋಕಕ್ಕೆ ಹೋದ. ಆಗ ಈ ಆತ್ಮಿಕನು ಒಂದು ಮಾತನ್ನು ಹೇಳ್ತಾನೆ, ಸಹೋದರ, ಅವನು ಸತ್ತು ಹೋಗುತ್ತಿರುವ ಕಳ್ಳನಾಗಿದ್ದ, ಆದರೆ ನೀನೇನೋ ಬದುಕಿರುವ ಕಳ್ಳನಾಗಿದ್ದಿ, ಅಷ್ಟೇ ವ್ಯತ್ಯಾಸ ಎಂದು ಹೇಳಿದ್ರಂತೆ. ಏನಂದ್ರು? ಅವನೇನೋ ಸಾಯುವ ಕಳ್ಳನಾಗಿದ್ದ, ನೀನೇನೋ ಬದುಕಿರುವ ಕಳ್ಳನಾಗಿದೆ. ಅವನು ಶಿಲುಬೆಯ ಮೇಲೆ ನೇತಾಡಲ್ಪಡುತ್ತಾ ಇರುವುದರಿಂದ ಸಭೆಗೆ ಹೋಗಲು ಸಮಯ ಅವನಿಗೆ ಇಲ್ಲ. ದೀಕ್ಷಾಸ್ನಾನ ತೆಗೆದುಕೊಳ್ಳುವಷ್ಟು ಸಮಯ ಇಲ್ಲ. ಅಷ್ಟು ಮಾತ್ರವಲ್ಲ, ಅವನು ಸಂಪಾದಿಸಿರುವ ಸಂಪಾದನೆಯಲ್ಲಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ ದಶಮಭಾಗ ಕೊಡುವಷ್ಟು ಸಮಯ ಅವನಿಗಿಲ್ಲ. ಅವನೊಂದಿಗೆ ಇವನು ಹೋಲಿಸಿಕೊಳ್ತಾನಲ್ಲವೇ? ಕ್ರೈಸ್ತಿಯ ಸಮಾಜವೇ ಕೇಳಿರಿ, ನೀವು ಮಾಡುತ್ತಿರುವಂತಹ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನ ಮಾಡುವುದರ ಬದಲಿಗೆ ವಾಕ್ಯಾನುಸಾರವಾಗಿ ಜೀವಿಸುವುದನ್ನು ಅಳವಡಿಸಿಕೊಳ್ಳಿರಿ. ಸಭೆಗೆ ಬಂದು ಪ್ರಾರ್ಥನೆ ಮಾಡುವುದರಲ್ಲಿ ಆಶೀರ್ವಾದವಿದೆ. ಏನು ಹೇಳ್ತಾನೆ ಈ ಮೂರ್ಖನು? ನಿಮಗೊತ್ತಾ? ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಕಳ್ಳ ಸಭೆಗೆ ಹೋದನೋ? ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಕಳ್ಳ ದೀಕ್ಷಾಸ್ನಾನ ತೆಗೆದುಕೊಂಡನೋ? ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಕಳ್ಳ ಕೃತಜ್ಞತೆ ಕಾಣಿಕೆ ಕೊಟ್ಟನೋ? ಹೀಗೆ ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಒಬ್ಬ ಕಳ್ಳನನ್ನು ಆಧಾರ ಮಾಡಿಕೊಂಡು ನೀವು ಬದುಕಿರುವ ಕಳ್ಳನಾಗಿ ಜೀವಿಸುವಂಥದ್ದು ಒಳ್ಳೆಯದು ಅಲ್ಲವೇ? ಅಲ್ಲ. ಮೊದಲನೇದಾಗಿ ಪ್ರಾರ್ಥಿಸುವ ಸಮಯ ಅದು ವಾಸ್ತವದಲ್ಲಿ ಅನಾನುಕೂಲವಾದ ಸಮಯವಾಗಿತ್ತು. ಆದಾಗ್ಯೂ ಅದನ್ನು ಅನುಕೂಲವಾಗಿ ಮಾಡಿಕೊಂಡ್ರು. ಸಭೆಯೇ, ಪ್ರಾರ್ಥನೆ ಮಾಡುವುದಕ್ಕಾಗಿ ಆಟಂಕಗಳು ಬರ್ತವೆ. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಅಭ್ಯಾಂತರಗಳು ಇರ್ತವೆ.
ನೀವು ಪ್ರಾರ್ಥಿಸಬೇಕೆಂದು ಮೊಳಕಾಲೂರಿದ್ರೆ ಸಾಕು, ಎಷ್ಟೋ ಶೋಧನೆಗಳು ಬರ್ತವೆ. ಆದಾಗ್ಯೂ ಅವುಗಳನ್ನೆಲ್ಲ ನೀವು ಜಯಿಸಿ ಖಚಿತವಾಗಿ ನಿಮ್ಮದೇ ಆದ ಒಂದು ಪ್ರಾರ್ಥನೆ ಸಮಯ ನೇಮಿಸಿಕೊಂಡು ಪ್ರಾರ್ಥಿಸಬೇಕು. ಎರಡನೇದು, ಪ್ರಾರ್ಥಿಸುವ ಸ್ಥಳ, ದೇವರ ಆಲಯ. ಪ್ರತಿದಿನ ದೇವರ ಆಲಯಕ್ಕೆ ಬಂದು ನೀವು ಪ್ರಾರ್ಥಿಸುವುದು ಸಾಧ್ಯವಿಲ್ಲದೇ ಇರಬಹುದು. ಹಾಗಾಗಿ ಏನ್ ಮಾಡಬೇಕು? ನಿಮ್ಮ ಮನೆಯನ್ನೇ ಆಲಯವನ್ನಾಗಿ ಮಾರ್ಪಡಿಸಿಕೊಳ್ಳಬಹುದು. ನಿಮ್ಮ ಮನೆಯನ್ನೇ ಆಲಯವನ್ನಾಗಿ ಮಾಡಿಕೊಳ್ಳಿರಿ. ನಿಮ್ಮ ಮನೆಯನ್ನೇ ದೇವರ ಸನ್ನಿಧಿಯನ್ನಾಗಿ ಮಾಡಿಕೊಳ್ಳಿರಿ. ಒಂದು ಸಮಯವನ್ನು ನೇಮಿಸಿಕೊಂಡು ತಪ್ಪದೆ ದೇವರ ಮುಂದೆ ಏಕಾಂತವಾಗಿ, ಕುಟುಂಬ ಪ್ರಾರ್ಥನೆ ಒಳ್ಳೆಯದೇ, ಆದರೆ ಏಕಾಂತವಾಗಿ ಪ್ರಾರ್ಥಿಸುವುದು ಅತ್ಯವಶ್ಯಕವಾಗಿದೆ ಎಂಬ ವಿಷಯ ಮರೆಯಬೇಡಿರಿ. ಯೇಸು ಪಬ್ಲಿಕ್ ಆಗಿ ಪ್ರಾರ್ಥನೆ ಮಾಡಿದ್ರು, ಯೇಸು ಶಿಷ್ಯರೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿದ್ರು, ಯೇಸು ಒಬ್ಬಂಟಿಗರಾಗಿ ಹೋಗಿ ಪ್ರಾರ್ಥನೆ ಮಾಡಿದ್ರು. 4 ಜನರೊಂದಿಗೆ ಸೇರಿ ಪ್ರಾರ್ಥಿಸೋಣ, ಕುಟುಂಬವಾಗಿ ಸೇರಿ ಪ್ರಾರ್ಥಿಸೋಣ, ಹಾಗೆಯೇ ಒಬ್ಬಂಟಿಗರಾಗಿ ಪ್ರಾರ್ಥಿಸೋಣ. ಅದು ಅತ್ಯವಶ್ಯಕವಾಗಿದೆ. ಮೂರನೇದು, ಪ್ರಾರ್ಥನೆಯ ಸಾಫಲ್ಯತೆ ಇಲ್ಲವೇ ಪ್ರಾರ್ಥನೆಯ ಸಫಲತೆ. ಏನ್ ಜರುಗಿತು? ಅವರು ಪ್ರಾರ್ಥನೆ ಮಾಡಲು ಹೋಗುತ್ತಾ ಇದ್ರು, ಪ್ರಾರ್ಥನಾ ಆಲಯಕ್ಕೆ ಹೋಗುತ್ತಾ ಇದ್ರು. ಅಲ್ಲಿರುವಂತಹ ಪ್ರಾಬ್ಲಮ್ ಏನೆಂದು ಕಂಡುಕೊಳ್ತಾರೆ. ಆ ಪ್ರಾಬ್ಲಮ್ ಅನ್ನು ಪ್ರಾರ್ಥನೆಯಿಂದ ಏನ್ ಮಾಡಿದ್ರು? ಸಫಲಗೊಳಿಸುತ್ತಾರೆ. ಅಲ್ಲಿ ಒಬ್ಬ ಹುಟ್ಟುಕುಂಟನಿದ್ದ, ಹುಟ್ಟಿದಂದಿನಿಂದ ಕುಂಟನಾಗಿದ್ದ. ಯಾರೊಬ್ಬರೂ ಅವನ ಸಮಸ್ಯೆ ತೀರಿಸಲಿಕ್ಕಾಗಲಿಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ, ಚಿಕ್ಕಂದಿನಿಂದ ನನಗೆ ಈ ಸಮಸ್ಯೆ ಇದೆ ಅನ್ನುವವರು, ಯೌವನ ಪ್ರಾಯದಿಂದ ಈ ಸಮಸ್ಯೆ ನನಗಿದೆ ಅನ್ನುವವರು, ಮದುವೆ ಆದಂದಿನಿಂದ ಈ ಸಮಸ್ಯೆ ನನಗಿದೆ ಅನ್ನುವವರು, ಎಲ್ಲೆಲ್ಲಿಗೋ ಹೋದೆ, ಏನೇನೋ ಔಷಧಿ ಬಳಸಿದೆ, ಯಾರ್ಯಾರಿಗೋ ನನಗಿರುವ ಸಮಸ್ಯೆ ಹಂಚಿಕೊಂಡೆ, ಆದರೆ ನನ್ನ ಸಮಸ್ಯೆ ತೀರಲಿಲ್ಲ ಅನ್ನುವಂಥವ್ರಿದ್ದೀರಾ? ಹಾಗಾದ್ರೆ ಕರ್ತನ ನಾಮದಲ್ಲಿ ಒಂದು ಪರಿಷ್ಕಾರ ಹೇಳ್ತೇನೆ, ದಯವಿಟ್ಟು ಕೇಳ್ರಿ. ನಿಮ್ಮ ತೀರಲಾರದಂತಹ ಸಮಸ್ಯೆ ತೀರಿಸಬಲ್ಲಂತಹ ದೇವರು ಇದ್ದಾರೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಆತನ ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ, ಆತನ ನಾಮದಲ್ಲಿ ಪ್ರಾರ್ಥನೆಯ ಸಹಾಯ ಕೋರಿಕೊಂಡರೆ ಖಚಿತವಾಗಿ ನಿಮಗೆ ಉತ್ತರ ಬರುತ್ತೆ. ಆ ದಿನ ದೇವರು ಪೇತ್ರನ ಮೂಲಕ ಒಂದು ಅದ್ಭುತ ಮಾಡ್ತಾರೆ. ಕುಂಟನಾಗಿ ಬಿದ್ದಿರುವ ವ್ಯಕ್ತಿಯನ್ನು ದೇವರು ತಕ್ಷಣವೇ ಎದ್ದು ನಡೆದಾಡುವಂತೆ ಮಾಡ್ತಾರೆ. ಯಾವ ಕ್ಷಣ ಅವನು ವಾಸಿಯಾದನೋ, ಯಾವಾಗ ಅವನು ದೇವರ ಸ್ವಸ್ಥತೆಯನ್ನು ನೋಡಿದನೋ, ಯಾವಾಗ ಅವನು ದೇವರು ಅವನನ್ನು ದರ್ಶಿಸುವುದನ್ನು ಕಂಡನೋ, ಅವನು ಮಾಡಿದ ಕೆಲಸ ಏನೆಂದು ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ. ಏನ್ ಜರುಗಿತೆಂದು ಓದುತ್ತೇನೆ ಕೇಳಿ. ಅವನು ತಕ್ಷಣವೇ ಎದ್ದು, ಅಂದರೆ ತಟ್ಟನೆ ಎದ್ದು ನಿಂತು ನಡೆದಾಡಿದನು. ಜೀವಿತ ಕಾಲದಲ್ಲಿಯೇ ಯಾವತ್ತೂ ಅವನು ನಿಂತುಕೊಳ್ಳಲಿಲ್ಲ ಪ್ರಿಯರೇ, ಇವತ್ತು ಎದ್ದು ನಿಂತಿದ. ಯಾವತ್ತೂ ನಡೆಯಲಿಲ್ಲ ಪ್ರಿಯರೇ, ಈಗ ನಡೆಯುತ್ತಿದ್ದಾನೆ. ಅವನ ಆನಂದಕ್ಕೆ ಸಂತೋಷಕ್ಕೆ ಮಿತಿ ಇರುತ್ತೆ ಅನ್ನುತ್ತೀರಾ? ಎಷ್ಟು ಆನಂದ ಪಟ್ಟಿರ್ತಾನೆ, ಎಷ್ಟು ಸಂತೋಷ ಪಟ್ಟಿರ್ತಾನೆ. ತನ್ನ ಜೀವಿತದಲ್ಲಿ ಯಾವಾಗ ಮಹಾ ಅದ್ಭುತವನ್ನು ಅವನು ಸ್ವಾಧೀನ ಮಾಡಿಕೊಂಡನೋ, ಅವನು ಮಾಡಿದೇನು ಗೊತ್ತಾ ಪ್ರಿಯರೇ? ಅವನು ತಕ್ಷಣವೇ ಹಾರಿ ಎದ್ದು ನಿಂತು ನಡೆದಾಡಿದನು. ನಡೆಯುತ್ತಾ ಕುಣಿಯುತ್ತಾ ಮಾರ್ನಿಂಗ್ ಶೋಗೆ ಹೋದನು. ಮಾರ್ನಿಂಗ್ ಶೋಗ್ ಹೋದ್ನಾ, ಮ್ಯಾಟ್ನಿ ಶೋಗ್ ಹೋದ್ನಾ? ಫಸ್ಟ್ ಶೋಗ್ ಹೋದ್ನಾ, ಸೆಕೆಂಡ್ ಶೋಗ್ ಹೋದ್ನಾ? ಎಲ್ಲಿಗೆ ಹೋದ? ಅವನು ಕುಣಿದಾಡುತ್ತಾ ನಡೆಯುತ್ತಾ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋದನು. ವಾಸಿಯಾದಂಥವನು ವಾಸಿಯಾದ ತಕ್ಷಣವೇ ಎಲ್ಲಿಗೆ ಹೋದನು ಗೊತ್ತಾ? ವಾಸಿ ಮಾಡಿದಂತಹ ದೇವರ ಸನ್ನಿಧಿಗೆ ಹೋದ. ಅದು ಕೃತಜ್ಞತೆ ಅಂದರೆ. ಎಲ್ಲಿಗೆ ಹೋದ? ಅವನು ಕುಣಿದಾಡುತ್ತಾ ನಡೆಯುತ್ತಾ ಕುಣಿದಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆ ದೇವಾಲಯದೊಳಗೆ ಹೋದನು. ಅದು ಕೃತಜ್ಞತೆ ಅಂದ್ರೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಯೇಸು ನನಗೂ ವಾಸಿ ಮಾಡಿದ್ದಾರೆ, ಯೇಸು ನನ್ನನ್ನು ಕನಿಕರಿಸಿದ್ದಾರೆ, ಯೇಸು ನನ್ನನ್ನು ಆಶೀರ್ವದಿಸಿದ್ದಾರೆ, ಯೇಸು ನನ್ನ ಕಣ್ಣೀರು ಒರೆಸಿದ್ದಾರೆ, ಯೇಸು ನನ್ನ ಕಷ್ಟ ತೀರಿಸಿದ್ದಾರೆ, ಯೇಸು ನನ್ನ ಜೀವಿತದಲ್ಲಿ ಯಾರೂ ಮಾಡದೇ ಇರುವ ಮಹತ್ಕಾರ್ಯ ಮಾಡಿದ್ದಾರೆ ಎನ್ನುವಂಥವ್ರಿದ್ರೆ ಒಮ್ಮೆ ಕೈ ತೋರಿಸ್ತೀರಾ? ಯಶ್. ಹಾಗಾದ್ರೆ ನಾವೇನ್ ಮಾಡಬೇಕು ಹೇಳ್ರಿ? ವಾಸಿಯಾದ ನಾವೇನ್ ಮಾಡಬೇಕು? ದೇವರ ಒಂದು ಮಹತ್ಕಾರ್ಯವನ್ನು ಸ್ವಾಧೀನ ಮಾಡಿಕೊಂಡ ನಾವು ಏನ್ ಮಾಡಬೇಕು? ದೇವರ ಆಲಯಕ್ಕೆ ಕುಣಿದಾಡುತ್ತಾ ಬರಬೇಕು, ಓಡುತ್ತಾ ಓಡುತ್ತಾ ಬರಬೇಕು. ನಿಮ್ಮ ಜೀವಿತದಲ್ಲಿ ಅದ್ಭುತ ಜರುಗುವಾಗ, ಮಹತ್ಕಾರ್ಯಗಳು ನೀವು ಸ್ವಾಧೀನ ಮಾಡಿಕೊಳ್ಳುವಾಗ, ಉದ್ಯೋಗ ಹೊಂದಿಕೊಂಡಾಗ, ಗರ್ಭಫಲ ಹೊಂದಿಕೊಂಡಾಗ, ಆರ್ಥಿಕ ಬಲ ಹೊಂದಿಕೊಂಡಾಗ, ಆರೋಗ್ಯ ಹೊಂದಿಕೊಂಡಾಗ, ಕ್ರೈಸ್ತಿಯ ಸಮಾಜವೇ ದೇವರಿಂದ ದೂರವಾಗಬೇಡಿ. ಸಾಧಾರಣವಾಗಿ ಮನುಷ್ಯ ಕಷ್ಟದಲ್ಲಿದ್ದಾಗ ದೇವರ ಬಳಿಗೆ ಬರ್ತಾನೆ. ಆ ಕಷ್ಟಗಳು ತೀರಿ ಹೋದಾಗ ಸಾಧಾರಣವಾಗಿ ಮನುಷ್ಯ ದೇವರಿಂದ ದೂರವಾಗ್ತಾನೆ. ಎಕ್ಸಾಂಪಲ್, 10 ಮಂದಿ ಕುಷ್ಠರೋಗಿಗಳು ತಳ್ಳಲ್ಪಟ್ಟ ಸ್ಥಿತಿಯಲ್ಲಿ ಅವರಿದ್ದಾಗ, ಎಲ್ಲರಿಂದಲೂ ಛೀ ಅನಿಸಿಕೊಳ್ಳುತ್ತಿರುವಾಗ, ಧಿಕ್ಕರಿಸಲ್ಪಟ್ಟವರೆಂದು ಕರೆಯಲ್ಪಟ್ಟಾಗ, ಆ 10 ಮಂದಿ ಕುಷ್ಠರೋಗಿಗಳಲ್ಲ,
ಯೇಸುವಿನ ಬಳಿಗೆ ಬಂದು, ಏಸಯ್ಯ, ಕುಷ್ಠರೋಗಿಗಳಾಗಿದ್ದೇವೆ, ಧಿಕ್ಕರಿಸಲ್ಪಟ್ಟವರಾಗಿದ್ದೇವೆ, ಎಲ್ಲರಿಂದಲೂ ತಳ್ಳಲ್ಪಟ್ಟವರಾಗಿದ್ದೇವೆ, ದಯವಿಟ್ಟು ನಮ್ಮನ್ನು ಕನಿಕರಿಸಯ್ಯ ಎಂದು ದೇವರ ಬಳಿಗೆ ಬಂದ್ರಂತೆ. ಯೇಸು ಕ್ರಿಸ್ತನು ಅವರಿಗೆ ವಾಸಿ ಮಾಡಿದ್ರು. ಹೊರಟು ಹೋಗಿರಿ, ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸಿಕೊಳ್ಳಿರಿ. ಸಾಧಾರಣವಾಗಿ ಆ ಕಾಲದಲ್ಲಿ ಕುಷ್ಠರೋಗದಲ್ಲಿದ್ದವರು ವಾಸಿಯಾದ ನಂತರ ಯಾಜಕರ ಬಳಿಗೆ ಹೋಗಿ ತಮ್ಮನ್ನು ತಾವು ತೋರಿಸಿಕೊಳ್ಳಬೇಕು, ಹಾಗೆಯೇ ಕೃತಜ್ಞತೆಯುಳ್ಳಂತಹ ಕಾಣಿಕೆಯನ್ನು ಕೊಡಬೇಕು. ಅದು ಧರ್ಮಶಾಸ್ತ್ರದಲ್ಲಿ ದೇವರು ಕೊಟ್ಟ ಆಜ್ಞೆಯಾಗಿದೆ. ನೀವು ಹೋಗಿರಿ, ಹೋಗಿ ನಿಮ್ಮ ಯಾಜಕನಿಗೆ ನಿಮ್ಮ ಮೈಯನ್ನು ತೋರಿಸಿರಿ, ಹೋಗಿರಿ ಎಂದು ಯೇಸು ಹೇಳಿದ್ರೆ, ಅವರು ಮಾರ್ಗದಲ್ಲಿ ಇನ್ನೂ ಹೋಗುತ್ತಿರುವಾಗಲೇ 10 ಮಂದಿ ಕುಷ್ಠರೋಗಿಗಳಲ್ಲ ವಾಸಿಯಾದ್ರು. ಆದರೆ ಎಷ್ಟು ಜನ ತಿರುಗಿ ಬಂದ್ರು? ಎಷ್ಟು ಮಂದಿ ತಿರುಗಿ ಬಂದ್ರು ಪ್ರಿಯರೇ? ಓನ್ಲಿ 1 ಪರ್ಸನ್. 10 ಮಂದಿಯಲ್ಲಿ ಒಬ್ಬನು ತನ್ನ ಜೀವಿತದಲ್ಲಿ ಅದ್ಭುತ ಜರುಗಿರುವುದನ್ನು ನೋಡಿ ಆನಂದದಿಂದ, ಸಂತೋಷದಿಂದ ಓಡುತ್ತಾ ಓಡುತ್ತಾ ತಿರುಗಿ ಯೇಸುವಿನ ಬಳಿಗೆ ಬರ್ತಾನೆ. ಜಾಗ್ರತೆಯಿಂದ ಕೇಳಿ. ಯೇಸುವಿನ ಬಳಿಗೆ ಅವಶ್ಯಕತೆಯಲ್ಲಿದ್ದವರು ಎಷ್ಟು ಜನ ಬಂದ್ರು? 10 ಮಂದಿ ಬಂದ್ರು. ಕಷ್ಟದಲ್ಲಿದ್ದಾಗ 10 ಮಂದಿ ಬಂದ್ರು. ಶರೀರ ರೋಗದಲ್ಲಿದ್ದಾಗ 10 ಮಂದಿ ಬಂದ್ರು. ಕುಷ್ಠರೋಗದಿಂದ ಬಳಲುತ್ತಿರುವಾಗ 10 ಮಂದಿ ಎಲ್ಲ ಬಂದ್ರು. ಕಷ್ಟದಲ್ಲಿದ್ದಾಗ ಬಂದ್ರು. ಮತ್ತೆ ಕಷ್ಟ ತೀರಿ ಹೋದಾಗ 90% ಬರಲಿಲ್ಲ ಪ್ರಿಯರೇ. ಇದ್ದೀರಾ ನಮ್ಮ ಮಧ್ಯ ಅಂಥವ್ರು ಯಾರಾದ್ರೂ? ನೀವು ಕೂಡ ಕಷ್ಟದಲ್ಲಿದ್ದಾಗ, ನಿರುದ್ಯೋಗ ಸಮಸ್ಯೆದಲ್ಲಿದ್ದಾಗ, ಅನಾರೋಗ್ಯದಲ್ಲಿದ್ದಾಗ, ಆರ್ಥಿಕ ತೊಂದರೆಯಲ್ಲಿದ್ದಾಗ, ಅವಮಾನದಲ್ಲಿದ್ದಾಗ, ನಿಮ್ಮ ಸಮಸ್ಯೆ ಯಾರು ತೀರಿಸಲಾರರು ಎಂದು ನಿಮ್ಗನಿಸಿದಾಗ, ದೇವರೊಬ್ಬನೇ ದಿಕ್ಕೆಂದು ನಿಮ್ಗೆ ತೋಚಿದಾಗ ಓಡುತ್ತಾ ಓಡುತ್ತಾ ದೇವರ ಬಳಿಗೆ ಬಂದ್ರಿ, ಬರುತ್ತಾ ಇದ್ದೀರಿ. ನಿಮ್ಮ ಕಷ್ಟ ತೀರಿ ಹೋದ ನಂತರ, ಕಣ್ಣೀರು ಒರೆಸಲ್ಪಟ್ಟ ನಂತರ, ನಿಮಗೆಲ್ಲ ಅನುಕೂಲವಾದ ನಂತರ ನೀವೇನ್ ಮಾಡ್ಲಿಕ್ಕಿದ್ದೀರಿ? 10 ಮಂದಿಯಲ್ಲಿ ಆ ಒಬ್ಬನಂತೆ ಕೃತಜ್ಞತೆಯುಳ್ಳವನಾಗಿ ದೇವರ ಬಳಿಗೆ ಬಂದು ದೇವರನ್ನು ಆರಾಧಿಸುತ್ತೀರಾ? ಇಲ್ಲವೇ 10 ಮಂದಿಯಲ್ಲಿ 9 ಮಂದಿಯಂತೆ ಹೊಂದಿಕೊಂಡಿರುವ ಆಶೀರ್ವಾದ ಹಿಡಿದುಕೊಂಡು ಅಡ್ರೆಸ್ ಇಲ್ಲದವರಾಗಿ ಓಡಿ ಹೋಗ್ತೀರಾ? ಒಂದು ಸಾರಿ ಆಲೋಚಿಸಿರಿ. ಆ ದೇವರು ನಿಮ್ಮನ್ನು ಕನಿಕರಿಸಿ, ಆ ದೇವರು ನಿಮಗೆ ಕರುಣೆ ತೋರಿಸಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವುದಾದರೆ ಕೇಳಿರಿ, ದೇವರ ಸನ್ನಿಧಿಯಿಂದ ದೂರ ಆಗಬೇಡಿರಿ. ಎಷ್ಟೋ ಕಾಲದಿಂದ ಉದ್ಯೋಗಕ್ಕಾಗಿ ಪ್ರಾರ್ಥಿಸಿದಿರಿ, ದೇವರು ನಿಮ್ಗೆ ಉದ್ಯೋಗ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಆ ಉದ್ಯೋಗ ಹಿಡ್ಕೊಂಡು ಓಡಿ ಹೋಗಬೇಡಿ, ಅದೇ ನಿಮ್ಗೆ ಶಾಪವಾಗಿ ಮಾರ್ಪಡುತ್ತೆ. ದೇವರನ್ನು ಬಿಟ್ಟು, ದೇವರ ಸನ್ನಿಧಿಯನ್ನು ಬಿಟ್ಟು ಉದ್ಯೋಗ ಹಿಡ್ಕೊಂಡು ಓಡಿ ಹೋದ್ರಿ ಅಂದ್ಕೊಳ್ಳಿ. ಮದುವೆ ಆಯ್ತು ಅಂತ ಹೇಳಿ ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಕಾಲ ಕಳೆಯುತ್ತಾ ದೇವರಿಂದ ದೂರ ಆಗುವುದಾದರೆ, ಗರ್ಭಫಲ ಕೊಟ್ಟಿದ್ದಾರೆ ದೇವರು, ಸಂತೋಷ ಅಂತ ಹೇಳಿ ಆ ಗರ್ಭಫಲ ಹಿಡ್ಕೊಂಡು ನೀವು ಓಡಿ ಹೋಗುವುದಾದರೆ ಅದು ನಿಮಗೆ ಕ್ಷೇಮ ಅಲ್ಲ ಪ್ರಿಯರೇ. ಹಿಜ್ಕೀಯಾ, ನಿನ್ನ ಆಯುಷಿಗೆ 15 ವರ್ಷ ಸೇರಿಸ್ತೇನೆ, 3ನೇ ದಿನದಲ್ಲಿ ನೀನು ನನ್ನ ಆಲಯಕ್ಕೆ ಬರಬೇಕು ಎಂದು ದೇವರು ಹೇಳ್ತಾರೆ. ಆ ಕುಂಟನು ವಾಸಿಯಾದಾಗ ಮಾಡಿದೇನು ಗೊತ್ತಾ ಪ್ರಿಯರೇ? ನೇರವಾಗಿ ದೇವರ ಸನ್ನಿಧಿಗೆ ಬಂದು ಏನ್ ಮಾಡಿದ? ಆ ಮಾತು ಓದೋಣ ಬನ್ನಿ, ಏನ್ ಮಾಡಿದಾನೆಂದು ಓದೋಣ. ಅಪೊಸ್ತಲರ ಕೃತ್ಯ 3:8ನೇ ವಚನದಿಂದ. ತಕ್ಷಣವೇ ಎದ್ದು ನಿಂತು ನಡೆದಾಡಿದನು. ನಡೆಯುತ್ತಾ ಕುಣಿಯುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಗೆ ಬಂದ. ದೇವರನ್ನು ಕೊಂಡಾಡುತ್ತಾ ವಾಸಿಯಾದಂಥವನು ಏನ್ ಮಾಡಬೇಕು? ದೇವರನ್ನು ಸ್ತುತಿಸಬೇಕು. ಕೇಳಿರಿ. ಹಾಗೆ ಬದಲಾವಣೆ ಹೊಂದಿದ ನೀವೇನ್ ಮಾಡಬೇಕು? ದೇವರಿಗೆ ಮತ್ತಷ್ಟು ನಿಕಟತೆಯಲ್ಲಿ ಸೇರಬೇಕು. ಅಷ್ಟೇ ಅಲ್ಲ ಪ್ರಿಯರೇ, ಬದಲಾವಣೆ ಹೊಂದಿದ ನೀವು ಹಾಳಾಗಿ ಹೋಗುತ್ತಿರುವ ಸಮಾಜದಲ್ಲಿ ಅವರನ್ನು ಆಶ್ಚರ್ಯಪಡಿಸುವಂತಹ ದೇವರ ಸಾಕ್ಷಿಯಾಗಿ ಜೀವಿಸಬೇಕು ಎಂದು ದೇವರು ಕೋರುತ್ತಿದ್ದಾರೆ. ಏನ್ ಜರುಗಿತ್ತು? ಅವನು ಕುಣಿಯುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆ ದೇವಾಲಯದೊಳಕ್ಕೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರು ನೋಡಿದರು. ಅವನು ವಾಸಿಯಾದ ನಂತರ ಮಾಡಿದ್ದೇನು ಗೊತ್ತಾ? ದೇವರ ಸನ್ನಿಧಿಗೆ ಓಡೋಡುತ್ತಾ ಬಂದ. ವಾಸಿಯಾದ ನಂತರ ಅವನು ಮಾಡಿದ್ದೇನು ಗೊತ್ತಾ? ದೇವರನ್ನು ಸ್ತುತಿಸುವುದಕ್ಕಾಗಿ ದೇವರ ಸನ್ನಿಧಿಗೆ ಬಂದ. 10 ಮಂದಿ ಕುಷ್ಠರೋಗಿಗಳಲ್ಲಿ ಒಬ್ಬನೇ ತಿರುಗಿ ಬಂದು ಯೇಸುವಿನ ಪಾದ ಹಿಡ್ಕೊಂಡು ಸ್ತುತಿಸಿದ. ಆದರೆ 9 ಮಂದಿ ದೇವರು ಕೊಟ್ಟ ಸ್ವಸ್ಥತೆಯನ್ನು ಹಿಡಿದುಕೊಂಡು ಓಡಿ ಹೋದ್ರು. ಅವರು ಕೃತಜ್ಞತೆ ಇಲ್ಲದವರಾಗಿದ್ರು. ಕೃತಜ್ಞತೆಯುಳ್ಳವನಾಗಿ ಈ ಕುಂಟನು ಮಾಡಿದ್ದೇನು ಗೊತ್ತಾ? ನೇರವಾಗಿ ದೇವರ ಸನ್ನಿಧಿಗೆ ಬಂದು ದೇವರನ್ನು ಕೊಂಡಾಡಿದ. ಅದನ್ನು ನೋಡಿದಂತಹ ಬೇರೆ ಜನರೆಲ್ಲರೂ ಆಶ್ಚರ್ಯಗೊಂಡ್ರು. ಸಹೋದರಿ, ನಿಮ್ಮ ಜೀವಿತವನ್ನು ದೇವರು ಉದ್ಧರಿಸಿದಾಗ ನಿಮ್ಮ ಕುಟುಂಬ ಆಶ್ಚರ್ಯಗೊಳ್ಳಬೇಕು, ನಿಮ್ಮ ಬಂಧುಗಳು ಆಶ್ಚರ್ಯಗೊಳ್ಳಬೇಕು, ನಿಮ್ಮ ಸ್ನೇಹಿತರು ಆಶ್ಚರ್ಯಗೊಳ್ಳಬೇಕು, ನೀವು ನಿಮ್ಮ ಸಾಕ್ಷಿಯನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು. ದಯವಿಟ್ಟು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಮಹತ್ ಕಾರ್ಯಗಳನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಬೇಡಿರಿ. ಯಾರೊಬ್ಬರಿಗೂ ಹೇಳಲಾರದಂತೆ ಮುಚ್ಚಿಡುವ ಪ್ರಯತ್ನ ಮಾಡಬೇಡಿರಿ. 12 ವರ್ಷಗಳಿಂದ ರಕ್ತಸ್ರಾವವುಳ್ಳ ಸ್ತ್ರೀ ಯೇಸುವಿನ ಉಡಿವಸ್ತ್ರವನ್ನು ಮುಟ್ಟಿದ ತಕ್ಷಣವೇ ವಾಸಿಯಾದಳು. ಆದರೆ ಏನ್ ಮಾಡಿದಳು ಗೊತ್ತಾ? ಯಾರಿಗೂ ಹೇಳದಂತೆ ಮೌನವಾಗಿ ಅಲ್ಲಿಂದ ಹೋಗುವ ಪ್ರಯತ್ನ ಮಾಡಿದಳು. ಯಾರದು? ನನ್ನ ವಸ್ತ್ರದ ತುದಿ ಮುಟ್ಟಿರೋದು ಯಾರು ಎಂದು ಯೇಸು ಖಚಿತವಾಗಿ ಪ್ರಶ್ನಿಸಿದ್ರು. ಇನ್ನು ಆಕೆ ಮುಚ್ಚಿಡಲು ಸಾಧ್ಯವಿಲ್ಲವೆಂದು ತಿಳಿದು
ಅವಳು ಯೇಸುವಿನ ಮುಂದೆ ಬಂದಾಗ ಕೇಳ್ತಾರೆ, ಅಮ್ಮ, ಏನ್ ಜರುಗಿತೆಂದು ಹೇಳು. ಅಂದರೆ ಅರ್ಥ ಗೊತ್ತಾ? ನೀನು ವಾಸಿಯಾದೆ, ಸ್ವಸ್ಥತೆಯನ್ನು ಹೊಂದಿಕೊಂಡೆ, ಮೌನವಾಗಿ ಯಾಕೆ ಹೋಗುತ್ತೀ? ಯಾರಿಗೂ ಹೇಳದಂತೆ ಕಾಮಾಗಿ ಆಶೀರ್ವಾದವನ್ನು, ಆಶ್ಚರ್ಯಕಾರವನ್ನು ಹಿಡ್ಕೊಂಡು ಹೋಗುತ್ತೀಯಲ್ಲವೇ? ಹೇಳು. ಈ ದಿನ ನಮ್ಮ ಸಭೆಗಳಲ್ಲಿ ಈ 12 ವರ್ಷ ರಕ್ತಸ್ರಾವವುಳ್ಳ ಸ್ತ್ರೀಯ ಮೆಂಟಾಲಿಟಿ ನಮ್ಮಲ್ಲಿ ಅನೇಕರಿಗಿದೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಆಶ್ಚರ್ಯ ಕಾರ್ಯಗಳು ಅಷ್ಟಿಷ್ಟಲ್ಲ. ನೀವು ಎಷ್ಟು ಪಾಪಿಷ್ಟರೆಂದು ನಿಮಗೆ ಚೆನ್ನಾಗಿ ಗೊತ್ತು. ದೇವರಿಂದ ಎಷ್ಟು ದೂರ ಹೋಗಿದ್ರೆಂದು ನಿಮಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕುಟುಂಬದಲ್ಲಿ ಎಷ್ಟು ಕಷ್ಟಗಳಿವೆ ಎಂದು ನಿಮಗೆ ಚೆನ್ನಾಗಿ ಗೊತ್ತು. ಎಷ್ಟು ನರಕ ಅನುಭವಿಸಿದ್ರಿ ಎಂದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ದೇವರು ಈ ದಿನ ನಿಮ್ಮನ್ನು ಕನಿಕರಿಸಿ ನಿಮ್ಮ ಕುಟುಂಬ ಕಟ್ಟಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಕೊಟ್ಟಿದ್ದಾರೆ. ನಿಮ್ಮ ಶರೀರದಲ್ಲಿ ಸ್ವಸ್ಥತೆ ಕೊಟ್ಟಿದ್ದಾರೆ. ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಆಧರಿಸಿ ಬಲಪಡಿಸಿದ್ದಾರೆ. ಆದರೆ ಹೇಳೋದಿಲ್ವಲ್ಲ, ಸಾಕ್ಷಿ ಹೇಳೋದಿಲ್ವಲ್ಲ. ಕನಿಷ್ಠ 10 ಮಂದಿಗೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಶ್ರೇಷ್ಠ ಕಾರ್ಯ ಯಾಕೆ ಹಂಚಿಕೊಳ್ಳಲ್ಲ? ನಾಚಿಕೆ ಪಡ್ತೀರಾ? ಅದು ಅದ್ಭುತ ಹೊಂದಿಕೊಳ್ಳುವಾಗ ನಿಮಗೆ ನಾಚಿಕೆ ಆಗ್ಲಿಲ್ಲ, ಆದರೆ ಅದ್ಭುತ ಮಾಡಿರುವ ದೇವರ ಕುರಿತು ಲೋಕಕ್ಕೆ ಸಾರಿ ಹೇಳಲು ನಾಚಿಕೆ ಪಡ್ತೀರಾ? ಎಷ್ಟು ಅವಮಾನಕರ ನೋಡಿ. ಕ್ರೈಸ್ತಿಯ ಸಮಾಜವೇ, ಮುಚ್ಚಿಡಬೇಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಅದ್ಭುತ ಕಾರ್ಯ, ಮಹತ್ ಕಾರ್ಯ ಅನೇಕರು ತಿಳ್ಕೊಳ್ಳಬೇಕು. ಅವರೆಲ್ಲರೂ ಈ ಕುಂಟನಿಗೆ ನೋಡಿ ಯಾಕೆ ಆಶ್ಚರ್ಯಪಟ್ರು ಗೊತ್ತಾ? ಅವನು ಸಭೆಯೊಳಗಡೆ ಬಂದ. ಅವನ ಗತದ ಬಗ್ಗೆ ತಿಳಿದಿರುವವರ ಮಧ್ಯದಲ್ಲಿ ಬಂದು ಯೇಸುವನ್ನು ಸ್ತುತಿಸುವುದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು. ಯಸ್, ನಿಮ್ಮ ಗತವನ್ನು ನೋಡಿದಂಥವರು, ನಿಮ್ಮ ಗತದ ಕುರಿತಾಗಿ ತಿಳಿದುಕೊಂಡಿರುವಂಥವರು. ಈ ದಿನ ದೇವರು ನಿಮಗೆ ಬದಲಾವಣೆ ಕೊಟ್ಟು ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಜೀವಿತ ಭದ್ರಪಡಿಸಿದಾಗ ನಿಮ್ಮನ್ನು ನೋಡಿ ಅವರೆಲ್ಲರೂ ಸಂತೋಷ ಪಡುವ ಹಾಗೆ, ದೇವರನ್ನು ಘನಪಡಿಸುವ ಹಾಗೆ, ದೇವರ ಸನ್ನಿಧಿಗೆ ಅವರು ಕೂಡ ಬರುವ ಹಾಗೆ ನೀವೇನ್ ಮಾಡಬೇಕು ಗೊತ್ತಾ? ನೀವು ಲೋಕಕ್ಕೆ ಸಾಕ್ಷಿ ಕೊಡಬೇಕು. ಕೆಟ್ಟು ಹೋಗುವಂಥವರು, ಪತನವಾಗುವಂಥವರು, ಪಾಪಕ್ಕೆ ಬಂಧಿತರಾದವರು ನಿಮ್ಮ ಬಂಧುಗಳಲ್ಲಿದ್ದಾರೆ, ನಿಮ್ಮ ಸ್ನೇಹಿತರಲ್ಲಿದ್ದಾರೆ, ನಿಮ್ಮ ಮನೆಯಲ್ಲಿಯೇ ಇದ್ದಾರೆ. ಕ್ರೈಸ್ತಿಯ ಸಮಾಜವೇ, ಮೌನವಾಗಿರಬೇಡಿರಿ. ನಿಮ್ಮೊಂದಿಗೆ ಕನಿಷ್ಠ ಒಬ್ಬರನ್ನಾದರೂ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ತಪ್ಪದೆ ನಮ್ಮ ಪ್ರಯತ್ನ ಮಾಡುತ್ತೇವೆ ಎನ್ನುವವರು ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಪರಿಶುದ್ಧ ದೇವರೇ, ಆಂದ್ರಿಯ ಹೋಗಿ ಪೇತ್ರನನ್ನು ಕರೆತಂದ. ಪೇತ್ರನು ಪ್ರಸಂಗಿಸಿದ ನಂತರ 3,000 ಮಂದಿ, ಅನಂತರ 8,000 ಮಂದಿ ರಕ್ಷಿಸಲ್ಪಟ್ರು. ಈ ದಿನ ಪ್ರಿಯ ಸಹೋದರ ಸಹೋದರಿಯರು, ಅವರು ತಮ್ಮ ಬಂಧುಗಳನ್ನು, ಸ್ನೇಹಿತರನ್ನು ನಿಮ್ಮ ಸನ್ನಿಧಿಗೆ ಕರೆತಂದಿದ್ದಾರೆ. ನಿಮ್ಮ ಸನ್ನಿಧಿಯಲ್ಲಿರುವ ನಿಮ್ಮ ಪ್ರಿಯ ಸಹೋದರ ಸಹೋದರಿಯರನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ. ಚೆನ್ನಾಗಿರುವ ಆತ್ಮಿಕತೆಯನ್ನು ಕೊಡಿರಿ, ಒಳ್ಳೆ ಆರೋಗ್ಯ ಕೊಡಿರಿ, ಒಳ್ಳೆ ಭವಿಷ್ಯವನ್ನು ಕೊಡಿರಿ. ಕರತಂದಿರುವವರನ್ನು, ಬಂದಿರುವವರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿರಿ. ದೇವರೇ, ಆ ದಿನ ಪೇತ್ರನು, ಯೋಹಾನನು ಪ್ರಾರ್ಥನೆ ಮಾಡಲು ಹೋಗಿದ್ರು. ಹಾಗೆ ಪ್ರಾರ್ಥನೆ ಮಾಡಲು ಹೋದಂಥವರೇ ನಿಮ್ಮನ್ನೂ ಒಬ್ಬ ಕುಂಟನಿಗೆ ಪರಿಚಯಿಸುತ್ತಾರೆ. ಫಲಿತವಾಗಿ 2 ಮಾತ್ರ ಪ್ರಯಾಣ ಪ್ರಾರಂಭಿಸುತ್ತಾರೆ. ಆದರೆ ದೇವಾಲಯದೊಳಕ್ಕೆ ಮಾತ್ರ 3 ಜನ ಸೇರುತ್ತಾರೆ. ಹಾಗೆಯೇ ಸಭೆಗೆ ಒಬ್ಬರಾಗಲಿ ಇಬ್ಬರಾಗಲಿ ಹೋಗುತ್ತಾ ಇರುವಾಗ ಅವರು ತಮ್ಮೊಂದಿಗೆ ಯಾರನ್ನಾದ್ರೂ ಕರ್ತರಬೇಕು. ದೇವರೇ, ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72. ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಲೋಮ್. ಈ ದಿನ ಬೆಳಕಿನಲ್ಲಿದ್ದು ಸಾಕ್ಷಿ ಕೊಡಬೇಕಾದ ನಾನು ಕತ್ತಲೆಯಲ್ಲಿ ಸಾಕ್ಷಿ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಕಾರಣ ನನಗೆ ಮೋಸ ಮಾಡಿದಂಥವರು. ನನ್ನದೊಂದು ಬಡ ಕುಟುಂಬವಾಗಿದೆ. ನನ್ನ ಅಪ್ಪ ಒಂದು ಅಪಾರ್ಟ್ಮೆಂಟಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ರು. ವಿವಾಹ ವಯಸ್ಸು ಬಂದಾಗ ಕೆಲವು ಸಂಬಂಧ ನೋಡೋದಕ್ಕಾಗಿ ಬಂದ್ರು. ನನ್ನ ತಂದೆಗೆ ಯಾರು ಇಷ್ಟವಾಗದೇ ಇರೋದ್ರಿಂದ ನನಗೆ ವಿವಾಹ ಸಂಬಂಧ ಸೆಟ್ ಆಗಲಿಲ್ಲ. ಕೊನೆಗೆ ಒಂದು ಸಂಬಂಧ ಬಂತು. ನಿಮ್ಮ ಹುಡುಗಿ ನಮಗೆ ಇಷ್ಟ ಆಗಿದ್ದಾಳೆ, ವರದಕ್ಷಿಣೆ ಏನು ಬೇಡ, ಮಗಳನ್ನು ಕೊಟ್ಟು ಮಾತ್ರ ಮದುವೆ ಮಾಡಿದ್ರೆ ಸಾಕು ಅಂದಾಗ ನಮ್ಮ ಅಪ್ಪನಿಗೆ ಆ ಸಂಬಂಧ ಕೂಡ ಇಷ್ಟ ಆಗಲಿಲ್ಲ. ನನ್ನ ತಂದೆಗೆ ನಾನು ಹೇಳ್ದೆ, ಈ ದಿನ ಬಂದ ಸಂಬಂಧ ನನಗೆ ಇಷ್ಟ ಆಗಿದೆ, ಆ ಹುಡುಗನ ಜೊತೆ ಮದುವೆ ಮಾಡಿಸಿ ಅಂತ ಹೇಳ್ದೆ. ಆದರೂ ನಮ್ಮ ತಂದೆ ಒಪ್ಕೊಳ್ಳಿಲ್ಲ. ನನ್ನ ತಂದೆಗೆ ಇಷ್ಟ ಇಲ್ದಿದ್ರು ಕೂಡ ನಾನು ಆ ಹುಡುಗನನ್ನೇ ಮದುವೆ ಆದೆ. ಮದುವೆ ಆದ ನಂತರ ನಮಗೆ ಒಂದು ಹೆಣ್ಮಗು ಹುಟ್ಟಿತು. ಮತ್ತೆ 2ನೇ ಸಾರಿ ಗರ್ಭವತಿ ಆದೆ. 2ನೇ ಸಾರಿ ಕೂಡ ಹೆಣ್ಮಗು ಹುಟ್ಟಿದ್ರೆ ನಿನಗೆ ಡಿವೋರ್ಸ್ ಕೊಡ್ಲಿಕ್ಕೆ ಹೇಳಿ ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ ಅಂತ ನನ್ನ ಅತ್ತೆ ಹೇಳಿದ್ರು. ಮೊದಲೇ ನನ್ನ ತಂದೆಗೆ ಈ ಮದುವೆ ಅಂದರೆ ಇಷ್ಟ ಇರಲಿಲ್ಲ. ಒಂದು ವೇಳೆ ಮಗಳು ಹುಟ್ಟಿದ್ರೆ ಎಲ್ಲಿ ನನ್ನ ಬಿಟ್ಬಿಡ್ತಾರೆ ಅನ್ಕೊಂಡು, ಬಿಟ್ಬಿಟ್ರೆ ನಾನು ಯಾರ ಬಳಿಗೆ ಹೋಗಬೇಕು, ಯಾರು ನನಗೆ ಆಶ್ರಯ ಕೊಡ್ತಾರೆ ಅಂತ ಹೇಳಿ ಬಹಳ ದುಃಖ ಪಡ್ತಿದ್ದೆ. ಕೊನೆಗೆ ನನಗೆ ಹೆರಿಗೆ ಆಯಿತು, ಗಂಡು ಮಗು ಹುಟ್ಟಿದ. ಹಬ್ಬ ಸಾಕು ಅಂತ ನಿಟ್ಟಿಸಿರು ಬಿಟ್ಟೆ.
ಕೆಲವು ದಿನಗಳಾದ ನಂತರ ನನ್ನ ಗಂಡನಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಹಾಸ್ಪಿಟಲ್ಗೆ ಹೋದ್ವು. ಡಾಕ್ಟರ್ಸು ಬ್ಲಡ್ ಟೆಸ್ಟ್ ಮಾಡಿ ನಿನ್ನ ಗಂಡನಿಗೆ HIV ಇದೆ ಅಂತ ಹೇಳಿದ್ರು. ನನಗೂ ಕೂಡ ರಕ್ತ ಪರೀಕ್ಷೆ ಮಾಡಿದ್ರು, ನನಗೆ ಇರಲಿಲ್ಲ ಅಂತ ಹೇಳಿದ್ರು. ಡಾಕ್ಟರ್ ಹೇಳಿದ್ರು ಗಂಡನಿಗಿದ್ರೆ ಹೆಂಡತಿಗೂ ಕೂಡ ಇರಬೇಕಲ್ಲ ಅಂತ. ಅಷ್ಟಕ್ಕೂ ನೀವು ಗಂಡ ಹೆಂಡತಿಯರಾಗಿದ್ದೀರಾ ಅಂತ ಕೇಳಿದ್ರು. ಹೌದು, ನಾವು ಗಂಡ ಹೆಂಡತಿ ಅಂತಾನೆ ಹೇಳ್ದೆ. ನಮಗೆ 2 ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಡಾಕ್ಟ್ರು ಆ ಮಕ್ಕಳಿಗೂ ಕೂಡ ಬ್ಲಡ್ ಟೆಸ್ಟ್ ಮಾಡಿದ್ರು. ಅವ್ರಿಗೂ ಕೂಡ HIV ಇಲ್ಲ ಅಂತ ಡಾಕ್ಟ್ರು ತಿಳಿಯಪಡಿಸಿದ್ರು. ಅನಂತರ ಡಾಕ್ಟರ್ ಅವರು ಗಂಡನಿಗೆ HIV ಇರುವಾಗ ಹೆಂಡತಿ ಮಕ್ಕಳಿಗೆ ಇಲ್ಲದೆ ಇರುವುದು ಹೇಗೆ ಸಾಧ್ಯ ಅಂತ ಹೇಳಿದ್ರು. ಕೊನೆಗೆ ಡಾಕ್ಟರ್ ಬಂದು ಹೇಳಿದ್ರು, ಇನ್ನು ಜಾಸ್ತಿ ದಿನ ನಿನ್ ಗಂಡ ಬದುಕಲ್ಲ, ಫೈನಲ್ ಸ್ಟೇಜ್ ಅಲ್ಲಿದ್ದಾರೆ, HIV ಜೊತೆ ಅವರಿಗೆ ಬ್ಲಡ್ ಕ್ಯಾನ್ಸರ್ ಕೂಡ ಇದೆ ಅಂತ ಹೇಳಿದ್ರು. ಹಾಸ್ಪಿಟಲ್ಗೆ ನನ್ನ ಅತ್ತೆ ಮಾವ ಕೂಡ ಬಂದ್ರು. ಇವನಿಗೆ HIV ರೋಗ ಮದುವೆಗಿಂತ ಮುಂಚೆ ಇರುವ ವಿಷಯ ಅವರು ಮಾತಾಡಿಕೊಳ್ಳುವುದನ್ನು ನಾನು ಕೇಳಿಸ್ಕೊಂಡೆ. ಆ ರೋಗ ಇದೆ ಅಂತ ಅವರಿಗೆ ಗೊತ್ತಿದ್ರೂ ಕೂಡ ಒಂದು ಹೆಣ್ಮಗಳ ಜೀವನ ಹಾಳು ಮಾಡಿದ್ರು ಅಂತ ಅವರ ವಿಷಯದಲ್ಲಿ ಬೇಜಾರಾಗಿ ನನ್ನೊಳಗೆ ಬಹಳವಾಗಿ ಕೊರಗಿದೆ. ಒಂದು ಕಡೆ ತಂದೆಗೆ ಇಷ್ಟವಿಲ್ಲದ ಮದುವೆ ಆಗಿತ್ತು, ಇನ್ನೊಂದು ಕಡೆ ನೋಡಿದ್ರೆ ನನ್ನ ಗಂಡನೇ ಸರ್ವಸ್ವವು ಅಂದುಕೊಂಡಾಗ ಗಂಡ ಅತ್ತೆ ಮಾವ ಎಲ್ಲರೂ ಸೇರಿ ಮೋಸ ಮಾಡಿದ್ರು ಅನ್ನೋ ದುಃಖ ತಡ್ಕೊಳ್ಳಕ್ಕಾಗ್ಲಿಲ್ಲ. ಇದಾದ ಕೆಲವು ದಿನಗಳ ನಂತರ ನನ್ನ ಗಂಡ ಸತ್ತೋದ್ರು. ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವುದೇ ಸಂಬಂಧಿಕರ ಮನೆಗೆ ಹೋದ್ರೆ ಕೀಳಾಗಿ ನಮ್ಮನ್ನು ನೋಡ್ತಾ ಇದ್ರು. ನಾವು ಊಟ ಮಾಡುವ ಪ್ಲೇಟು ಲೋಟ ಎಲ್ಲ ಬೇರೆ ಇಡ್ತಾ ಇದ್ರು. HIV ನಮಗೆ ಇಲ್ದಿದ್ರು ಕೂಡ ಕೀಳಾಗಿ ನಮ್ಮನ್ನು ನೋಡ್ತಾ ಇದ್ದಿದ್ರಿಂದ ಆ ದುಃಖ ನನಗೆ ಸಹಿಸ್ಲಿಕ್ಕಾಗಲಿಲ್ಲ. ಇನ್ಮೇಲೆ ಯಾರ ಮನೆಗೆ ಕೂಡ ಹೋಗಬಾರ್ದು, ಈ ಅವಮಾನ ಪಟ್ಟಿದ್ದು ಸಾಕು ಅಂತ ಅನ್ಕೊಂಡೆ. ನಾನು ನನ್ನ ಮಕ್ಕಳು ಒಂದು ಮನೇನ ಬಾಡಿಗೆಗೆ ತಗೊಂಡು ಅಲ್ಲೇ ಉಳ್ಕೊಂಡಿದ್ದೆವು. ಆ ಮನೆಯಲ್ಲಿ ದುಃಖದಿಂದ ಬಾಧೆಯಿಂದ ಅನೇಕ ದಿವಸ ವಾಸಿಸಿದೆವು. ಅದೇ ಸಮಯದಲ್ಲಿ ಆ ನಮ್ಮ ಮನೆ ಪಕ್ಕ ಒಬ್ಬಕ್ಕ ಇದ್ರು. ಅವ್ರು ನಮ್ಮ ಹತ್ರ ಬಂದು, ಎಷ್ಟು ದಿನ ಹೀಗೆ ದುಃಖ ಪಡ್ತಾ ಇರ್ತೀಯ, ಒಂದ್ಸಲ ಕಲ್ವರಿ ಟೆಂಪಲ್ಗೆ ಬಾ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದ್ರು. ಕಲ್ವರಿ ಟೆಂಪಲ್ಗೆ ಬಂದ ಮೊದಲೇ ದಿನವೇ ದೈವ ಸೇವಕರ ಮೂಲಕ ದೇವರು ನನ್ನೊಂದಿಗೆ ನೇರವಾಗಿ ಮಾತಾಡಿದ್ರು. ಸಹೋದರ ಸಹೋದರಿ ಕೇಳು, ಈ ದಿನ ನೀನು ಅಳುತ್ತಾ ಇದ್ದಿ. ನಿಮ್ಮ ಜೀವಿತದಲ್ಲಿ ನಿಮಗಿರುವ ಅನೇಕ ಕಷ್ಟಗಳ ನಿಮಿತ್ತ, ಅನೇಕ ಸಮಸ್ಯೆಗಳ ನಿಮಿತ್ತ, ಅವಮಾನಗಳ ನಿಮಿತ್ತ, ಚಟಗಳ ನಿಮಿತ್ತ, ಆರ್ಥಿಕ ಸಮಸ್ಯೆದ ನಿಮಿತ್ತ, ಅನಾರೋಗ್ಯದ ನಿಮಿತ್ತ, ಅಪನಿಂದನೆಗಳ ನಿಮಿತ್ತ, ಅನೇಕ ವಿಷಯಗಳ ನಿಮಿತ್ತ ಅಳುತ್ತಾ ಇದ್ದೀರಿ. ಹೀಗೆ ಅಳುವುದು ನಿಲ್ಲಬೇಕಾದರೆ ಒಂದೇ ಒಂದು ಮಾರ್ಗವಿದೆ. ನಿನ್ನನ್ನು ಸೃಷ್ಟಿಸಿರುವ ಯೇಸು ಕ್ರಿಸ್ತನ ಮಡಿಲಿಗೆ ನೀನು ಬಂದ ಹೊರತು ನೀನು ಅಳುವುದು ನಿಲ್ಲುವುದೇ ಇಲ್ಲ. ಕಲ್ವರಿ ಟೆಂಪಲ್ಲಿ ದೈವ ಸೇವಕರು ಹೇಳಿದ ವಾಕ್ಯವನ್ನು ಕೇಳಿ ನಾನು ಬಹಳ ಆದರಣೆಗೊಂಡೆ. ನನ್ನವರು ಅನ್ಕೊಂಡ ನನ್ನ ಸಂಬಂಧಿಕರೇ ನನ್ನನ್ನು ದ್ವೇಷಿಸಿದ್ರು, ಆದರೆ ಏಸು ಕ್ರಿಸ್ತನು ನನಗೆ ಪ್ರೀತಿ ಮಾಡ್ತಾರೆ ಅಂತ ನಾನು ತಿಳಿದುಕೊಂಡೆ. ಪ್ರತಿ ವಾರ ಕಲ್ವರಿ ಟೆಂಪಲ್ಗೆ ಬರುತ್ತಾ ನಿಜವಾದ ದೇವರು ಏಸು ಕ್ರಿಸ್ತು ಅಂತ ನಾನು ತಿಳ್ಕೊಂಡೆ. ತೆಗೆದುಕೊಂಡ ತಪ್ಪು ನಿರ್ಣಯಗಳಿಗಾಗಿ ಏಸು ಕ್ರಿಸ್ತನು ನನ್ನನ್ನು ಕ್ಷಮಿಸು ಎಂದು ಕೇಳ್ಕೊಂಡೆ. ಅಂದಿನಿಂದ ಯಾವುದೇ ನಿರ್ಣಯ ತೆಗೆದುಕೊಳ್ಳುವಾಗ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ನಿರ್ಣಯ ತೆಗೆದುಕೊಳ್ಳುತ್ತಿದ್ದೇನೆ. ಈಗ ಕಷ್ಟಪಟ್ಟು ಕೆಲಸ ಮಾಡಲು ದೇವರು ನನಗೆ ಒಂದು ಕೆಲಸ ಕೂಡ ಒದಗಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಈಗ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಮಾಡಿಸುವ ಕೃಪೆ ದೇವರು ನನಗೆ ಕೊಟ್ಟಿದ್ದಾರೆ. ಯಾವ ಆಧಾರ ಇಲ್ಲದೆ ಇರುವಾಗ, ಎಲ್ರೂ ಕೈ ಬಿಟ್ಟಿದ್ದಾಗ ಈಗ ನನಗೆ ನನ್ನ ದೇವರಿದ್ದಾರೆ. ಮಾತ್ರವಲ್ಲ, ಇಂಥ ದೊಡ್ಡ ಕುಟುಂಬವಾಗಿರುವ ಕಲ್ವರಿ ಟೆಂಪಲ್ ಇದೆ ಎಂಬ ಆಸೆಯಿಂದ ಬದುಕುತ್ತಿದ್ದೇನೆ. ನನ್ನ ಗಂಡ ಮದ್ವೆಗಿಂತ ಮುಂಚೆ ಕೆಟ್ಟವರೊಂದಿಗೆ ತಿರುಗಾಡಿ HIV ವ್ಯಾಧಿ ತಂದುಕೊಂಡಿದ್ದ. ಆ ಕಾಯಿಲೆ ತಮ್ಮ ಮಗನಿಗೆ ಇದೆ ಅಂತ ಗೊತ್ತಿದ್ರು ಕೂಡ, ಅತ್ತೆ ಮಾವನಿಗೆ ಗೊತ್ತಿದ್ರು ಕೂಡ ತನ್ನ ಮಗನಿಗೆ ಮದ್ವೆ ಮಾಡಿ ನನ್ನ ಜೀವನನ ಹಾಳು ಮಾಡಿದ್ರು. ಕತ್ತಲಾಗಿರುವ ನನ್ನ ಜೀವಿತವನ್ನು ವಾಕ್ಯದಿಂದ ಜೀವ ತುಂಬಿ ಬೆಳಕಾಗಿ ಮಾಡಿರುವ ದೈವ ಸೇವಕರಾದ ಸತೀಶಯ್ಯ ಅವರಿಗೆ ತುಂಬು ಹೃದಯದ ವಂದನೆಗಳು. ನನ್ನ ಗಂಡನಿಗೆ HIV ಇದ್ರೂ ಕೂಡ ನನಗೂ ನನ್ನ ಮಕ್ಕಳಿಗೂ HIV ಬರದ ಹಾಗೆ ತನ್ನ ಕೃಪೆಯಿಂದ ನಮ್ಮನ್ನು ಕಾಪಾಡಿರುವಂತಹ ನನ್ನ ಯೇಸುವಿಗೆ ಸಮಸ್ತ ಮಹಿಮೆ, ಘನತೆ, ಪ್ರಭಾವಗಳು ಉಂಟಾಗಲಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.